ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಯಾವ ರೀತಿಯಾದಂತಹ ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇವಳಂತೂ ಎಷ್ಟು ಅಂದರೆ ಅಷ್ಟು ಸ್ವಲ್ಪ ತೇವಾಗಂಗಿಲ್ಲ, ಫುಲ್ ಅಳ್ತಾ ಇರ್ತಾಳೆ. ಈಗ ಆಲ್ರೆಡಿ ಅವಳಿಗೆ 2 months ಕಂಪ್ಲೀಟ್ ಆಗಿದೆ. ಇವಳಿಗೆ ಯಾವ ರೀತಿಯಾದಂತಹ ನಾವು ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ಅದೇ ರೀತಿಯಾಗಿ ನಾನು 2 ಮಕ್ಕಳಿಗೂ ಕೂಡ ಯಾವ ಒಂದು ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ಏನಪ್ಪ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನ ಎಷ್ಟು ಬೆಚ್ಚಗಿಟ್ರು ಈಗಿನ ಟೈಮಲ್ಲಿ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಒಳಗಡೆ ನಮಗೂ ಬೆಚ್ಚಗಿದೆ, ಆದರೂ ಕೂಡ ನಾವು ಬಿಡೋಕ್ಕಾಗೋದಿಲ್ಲಲ್ಲ. ನೋಡಿ ಒಂದು ಸ್ವಲ್ಪ ಅಳ್ತಾನೆ ಇರ್ತಾಳೆ. ನೋಡಿ ಈ ರೀತಿಯಾಗಿ ನೀಟಾಗಿ ಸ್ವೆಟ್ರ್ ಹಾಕ್ಬಿಡ್ತೀನಿ ನಾನು ಈವ್ನಿಂಗ್ ಆದ ತಕ್ಷಣ. ಈವ್ನಿಂಗ್ ಆಫ್ಟರ್ನೂನ್ ಹಾಕಿದಾಗ ಒಂದು ಸ್ವಲ್ಪ ಇದು ಆಗುತ್ತೆ, ಸೆಕೆ ಅಂತ ಹೇಳಿ. ಹಾಗಾಗಿ ನಾನು ನೋಡಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ನನ್ನ ಮಕ್ಳು ಎಲ್ಲರೂ ಕೂಡ ಇಷ್ಟೊತ್ತಿಗೆ ರೆಡಿ ಆಗಿಬಿಡ್ತಾರೆ. ಚಿನ್ನಿ ನೋಡಮ್ಮ, ನೋಡಿ ಇವಳು ಕೂಡ ಎಲ್ಲ ಸ್ವೆಟ್ರ್ ಹಾಕೊಂಡ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟಿದ್ದಾಳೆ ನೀಟಾಗಿ. ಫುಲ್ ಇಲ್ಲಿ ಮಳೆ ಎಲ್ಲ ಹೊರಗಡೆ ಎಲ್ಲ, ಹಾಗಾಗಿ ಫುಲ್ ಚಳಿ ಇದೆ. ಇವಳು ಕೂಡ ಸ್ವೆಟ್ರ್ ಹಾಕೊಂಡು ರೆಡಿ ಆಗಿದ್ದಾಳೆ. ಇನ್ನು ಅವ್ರ ಅಪ್ಪಾಜಿ ಬರ್ತಾರಲ್ವ, ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಪಿಟಪ್ಪ ಕುತ್ಕೊಂಡ್ಬಿಡ್ತಾರೆ ಇವರೆಲ್ಲ. ಮಕ್ಕಳಿಗೆ ಇಬ್ಬರು ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಶೀತ ಆಗ್ಬಿಟ್ಟಿದೆ. ನಿನ್ನೆ ಈವ್ನಿಂಗ್ ಸ್ವಲ್ಪ ಆಚೆ ಕಡೆ ಹೋಗಿದ್ವಿ, ಹಾಗಾಗಿ ಒಂದು ಸ್ವಲ್ಪ ಶೀತ ಆಗ್ಬಿಟ್ಟಿದೆ. ಸ್ವಲ್ಪ ಇರೋದಕ್ಕೆ ನಾವು ಕಡಿಮೆ ಮಾಡ್ಕೋಬೇಕು. ಹಾಗಾಗಿ ನಾನು ಯಾವತ್ತು ಇದನ್ನೇ ಹಾಕ್ಕೊಳ್ಳೋದು ಸಿರಪ್ಪು. ಹಾಗಾಗಿ ನಾಸಿಬಾರು ಅಂತ ಹೇಳಿಬಿಟ್ಟು, ಸೊ ಇದನ್ನೇ ನಾನು ಅವ್ರಿಗೆ ಸಿರಪ್ಪನ್ನು ಹಾಕ್ತೀನಿ. ಈಗ ನೋಡಿ ಯಾವ ರೀತಿ ಮಕ್ಕಳು ಸಿರಪ್ ಕುಡಿತಾರೆ ಅಂತ. ನಾವೆಲ್ಲ ಚಿಕ್ಕವರಿದ್ದಾಗ ಸಿರಪ್ ಅಂತ ಹೇಳಿದ್ರೆ ಮೈಲ್ ದೂರ ಓಡೋಗ್ತಿದ್ವಿ. ಆದರೆ ಈಗಿನ ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ ಅದನ್ನೇ ಕಲಿತಾರೆ. ನೋಡಿ ಇವಾಗ ಯಾವ ರೀತಿ ಸಿರಪ್ ಕುಡಿತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೇಲ್ ಪಾಲಿಶ್ ಹಚ್ಕೊಳ್ತದೆ. ಇವನು ನಾನು ನೋಡಿದ್ರೆ ಎದ್ರಕಂಡ್ರೆ ಮಂತ್ರ ಹೇಳ್ತಾನೆ, ಬಾಯಿ ಸುಮ್ಮನೆ ಇದನ್ನು ಮಾಡ್ಕೊಂಡು ಮಂತ್ರ ಹೇಳ್ತಾನೆ, ಹಾಯ್ ಅಂತಾನೆ. ನೋಡಿ ನೀನು ನೋಡಮ್ಮ, ಇವಳಂತೂ ನೇಲ್ ಪಾಲಿಶ್ ನಮ್ಮ ಮನೆಗೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಹಚ್ಕೊಂಡ್ಬಿಟ್ಟು ನೇಲ್ ಪಾಲಿಶ್ ಖಾಲಿ. ನಿನ್ನೆ ಏನೋ ಹಚ್ಕೊಂಡಿದ್ದಾಳೆ, ಇವತ್ತು ನೋಡಿ ಆಲ್ರೆಡಿ ಇವಾಗ ಕೂಡ ಹಚ್ಕೊತಾನೆ ಇದ್ದಾಳೆ. ಅದು ಖಾಲಿ ಆಗೋವರೆಗೂ ಬಿಡೋದಿಲ್ಲ ನೇಲ್ ಪಾಲಿಶ್ ಇವಳು. ಅದೇನು ಚಾಕ್ಲೇಟಾ? ಬೇಗ ಕುಡಿ. ಅದನ್ನು ಟೀನಾ ಎಲ್ಲ ನೀನು ಅಂದ್ರೆ ಟೇಸ್ಟ್ ಮಾಡ್ಕೊಂಡು ಕುಡಿತೀಯಲ್ಲ. ಬೇಗ ಸುಮ್ಮನೆ ಬೇಗ ಹಾಕೊಂಬಿಡ್ಬೇಕು, ಆಯಿತಾ? ಕುಡಿ. ಏಯ್ ಸುಮ್ಮನೆ ಕುಡಿ, ಬೇಗ ಕುಡಿ. ಇನ್ನು ಸ್ವಲ್ಪ ಐತೆ ಕುಡಿ. ನೋಡಿ ಈ ರೀತಿಯಾಗಿ ಬೇಬಿಗೆ ಅವರಿಬ್ಬರೇ ಕುಡಿದು ಖಾಲಿ ಮಾಡಿಬಿಡ್ತಾರೆ. ಸಿರಪ್ ಹಾಕೋದು ನಾವೆಲ್ಲ ಕತೆ ನಮ್ಮವೆಲ್ಲ ಹೇಳ್ತಾ ಹೋದ್ರೆ ನಮ್ಮ ಪಪ್ಪ ಎಲ್ಲ ತುಂಬ ಹಿಡಿದ್ಬಿಟ್ಟು ನಮಗೆಲ್ಲ ಸಿರಪ್ಪನ್ನು ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ತಾಯಿದ್ರು. ಮುಂದೆ ಹೇಗೆಲ್ಲ ನೀನು ಇದು ಟ್ಯಾಬ್ಲೆಟ್ ಎಲ್ಲ ನುಂಗ್ತೀಯ ಅಂತ ಎಲ್ಲ ಕೇಳೋರು ನಮ್ಮ ಮನೇಲಿ. ನಾವು ಸುಮ್ಮನೆ ಇರ್ತಿದ್ವಿ. ಇವಾಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ನಾವು ಯಾವಾಗ ಮದುವೆ ಆಗ್ತೀವೋ ಪ್ರತಿಯೊಂದು ಎಲ್ಲದೂ ನಾವು ಅಭ್ಯಾಸ ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಮಗು ಆಗುತ್ತೆ, ಮಗು ಆದ್ಮೇಲೆ ನಾವು ಟ್ಯಾಬ್ಲೆಟ್ ನುಂಗ್ಲೇಬೇಕು. ಯಾಕಂದ್ರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರನೇ ನೋಡ್ಕೊಳಕ್ಕಾಗೋದು. ಏನು ಮಾಡೋಕ್ಕಾಗಲ್ಲ. ನಾವು ಸ್ಟ್ರಾಂಗ್ ಆಗಬೇಕಂದ್ರೆ ನಿಮ್ಗೇನಾದರೂ ಜ್ವರ ಶೀತ ಅವೆಲ್ಲ ಬಂದರೆ ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ಲೇಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಅಭ್ಯಾಸ ಮಾಡ್ಕೊಳ್ಳೇಬೇಕು ಅಷ್ಟೇ. ನೋಡಿ ಇವೆಲ್ಲ ಯೂಸ್ ಮಾಡೋದು ಆಲ್ರೆಡಿ ಶಾಂಪೂ ಆಗಿರ್ಬೋದು, ಅದೇ ರೀತಿಯಾಗಿ ಬೇಬಿ ಲೋಷನ್ ಆಗಿರ್ಬೋದು. ಇದು ನೋಡಿ ಜೆಂಟಲ್ ಬೇಬಿ ಶಾಂಪೂ ಇದು. ಅದೇ ರೀತಿಯಾಗಿ ಇದು ಬಂದು ಬೇಬಿ ಲೋಷನ್, ಏನು ಬಾಡಿಗೆಲ್ಲ ಅಪ್ಲೈ ಮಾಡ್ತಿಲ್ವ, ಸೊ ಆ ರೀತಿ ಬೇಬಿ ಲೋಷನ್ನು. ಅದೇ ರೀತಿಯಾಗಿ
ಪೌಡರ್ ಕೂಡ ಆಗಿರ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಬೇಬಿ ಕ್ರೀಮ್ ಅಂತ ಇದೆ ಅಲ್ವಾ, ಸೊ ಅದು ಕೂಡ ನಾನು ಎಲ್ಲ ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು. ಅದೇ ರೀತಿಯಾಗಿ ಇನ್ನು ಕಾಜಲ್ ಕೂಡ ನಾನು ಹಿಮಾಲಯನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಲ್ವ, ಯಾವುದೇ ರೀತಿಯಾದಂತಹ ಪಾಪುಗೆ ಅಲರ್ಜಿ ಆಗೋದಿಲ್ಲ, ಉರಿ ಬರೋದಿಲ್ಲ. ಹಾಗಾಗಿ ನಾನು ಕಾಜಲ್ ಕೂಡ ನನ್ನ ಮಕ್ಕಳಿಗೆ ಹಚ್ಚಲಿಕ್ಕೆ ನಾನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡ್ತೀನಿ. ಇಷ್ಟು ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಯಾವಾಗಲೂ ಕೂಡ 3 ಮಕ್ಕಳಿಗೂ ಕೂಡ ನಾನು ಏನಪ್ಪ ಅಂತ ಹೇಳಿದರೆ ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡ್ತೀನಿ. ಸೊ ನಾನು ಮುಂಚೆ ಎಲ್ಲ ಹೇಳ್ಬಿಟ್ಟು ಆನ್ಲೈನಲ್ಲಿ ಫುಲ್ ಕಿಟ್ ಬರುತ್ತಲ್ವ, ನಾನು ಬಾಸ್ಕೆಟ್ ಕಿಟ್ ಬರುತ್ತಲ್ವ, ಸೊ ಆ ಬಾಸ್ಕೆಟ್ ಕಿಟ್ ಫುಲ್ ತೊಗೊಳ್ತಾ ಇದ್ದೆ. ಅದರಲ್ಲಿ ನನಗೆ ಮಸಾಜ್ ಆಯಿಲು ಆ ರೀತಿ ಎಲ್ಲ ನನಗೆ ಹೆಲ್ಪ್ಫುಲ್ ಆಗ್ತಾ ಇರಲಿಲ್ಲ ಅಷ್ಟೊಂದು. ಹಾಗಾಗಿ ನಾನೇನು ಮಾಡಿದೆ, ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಳ್ತಾ ಹೋದೆ. ಅದೇ ರೀತಿಗೆ ವೆಟ್ ವೈಪ್ಸ್ ಕೂಡ ನಾನು ಹಿಮಾಲಯದೇ ಯೂಸ್ ಮಾಡೋದು, ಹಿಮಾಲಯ ಕಾಜಲ್ ಕೂಡ ಯೂಸ್ ಮಾಡೋದು. ಈ ರೀತಿಯಾಗಿ ನನಗೆ ಹಿಮಾಲಯ ಪ್ರಾಡಕ್ಟ್ ಅನ್ನೋದು ತುಂಬಾ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಕಿನ್ ಅಲರ್ಜಿ ಆಗಲ್ಲ, ಏನೇನು ಆಗಲ್ಲ. ಅದೇ ರೀತಿಯಾಗಿ ಸ್ಕಿನ್ ಎಲ್ಲ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಹಾಗಾಗಿ ಯಾವಾಗಲೂ ಕೂಡ ನನ್ನ 3 ಮಕ್ಕಳಿಗೂ ಕೂಡ ನಾನು ಏನಪ್ಪ ಅಂತ ಹೇಳಿದ್ರೆ ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಒಂದು ಪ್ರಾಡಕ್ಟ್ನ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ನನ್ನ ಚಾನಲಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮಗಳಿಗೆ ಬಂದುಬಿಟ್ಟು 4 ಇಯರ್ಸ್ ಆದರೂ ಕೂಡ ಅವಳಿಗೆ ಇವಾಗಲೂ ಕೂಡ ನಾನು ಹಿಮಾಲಯ ಶಾಂಪೂನೇ ಯೂಸ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ದೊಡ್ಡವ್ರು ಹಾಕೋದು ಡವ್ ಶಾಂಪೂ, ಬೇರೆ ಬೇರೆ ಶಾಂಪೂಗಳು ಏನೇನು ಬರ್ತಾವಲ್ವ ಆ ರೀತಿ ಯೂಸ್ ಮಾಡಿದರೆ ಮಕ್ಕಳಿಗೆ ಹೇರ್ಸಿಗೆ ತುಂಬ ಪ್ರಾಬ್ಲಮ್ ಆಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನು ಇವಾಗಲೂ ಕೂಡ ಮಕ್ಕಳು ಯಾವ್ದು ಯೂಸ್ ಮಾಡ್ತಾರೆ ಅದನ್ನೇ ನಾನು ಹಾಕೋದು. ಇವಾಗಲೂ ಕೂಡ ನಾನು 3 ಮಕ್ಕಳಿಗೂ ಕೂಡ ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತೀನಿ.